Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಸಂಡೂರು ಪಟ್ಟಣದ ವಿಟ್ಲಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಬುಧವಾರ ಆಯೋಜಿಸಿದ್ದ ಸಂಡೂರು ಸಂಕಲ್ಪ ಸಮರ್ಪಣಾ ಸಮಾವೇಶ 2025 ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್, ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಉದ್ಘಾಟಿಸಿ ಹಲವು ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಿದರು. 89.64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಡಾಲು ಮತ್ತು ಇತರ 36 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, 39 ಕೋಟಿ ರೂಪಾಯಿ ವೆಚ್ಚದ ಅಂತಾಪುರ ವಿದ್ಯುತ್ ವಿತರಣಾ ಕೇಂದ್ರ ಶಂಕುಸ್ಥಾಪನೆ, ವಿಟ್ಲಾಪುರ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಹೆಚ್ಚುವರಿ 5 MVA ಪರಿವರ್ತಕದ ಲೋಕಾರ್ಪಣೆ, 4 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 6.60 ಕೋಟಿ ವೆಚ್ಚದ ಹೊಸ ಟಿಸಿ ಮತ್ತು ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಕಾಮಗಾರಿ ಲೋಕಾರ್ಪಣೆಗೊಳಿಸಿದರು. ಸ್ವಸಹಾಯ ಗುಂಪುಗಳಿಗೆ ಸಹಾಯಧನದ ಚೆಕ್ ವಿತರಣೆ ಸೇರಿ ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯ ನಡೆಯಿತು. ನಾನಾ ಇಲಾಖೆಗಳಿಂದ ಫಲಾನುಭವಿಗಳಿಗೆ ನಾನಾ ಯೋಜನೆಯ ಆದೇಶ ಪ್ರತಿ ಚೆಕ್ ವಿತರಿಸಲಾಯಿತು. ಮಿನಿಮಮ್ 50,000 IPA ನಂಬರ್ ಅದಕ್ಕೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ನಾನು 2 ಸಲ ಕಂಡಿದ್ದೇನೆ. ಕೇಂದ್ರ ಸಚಿವರುಗಳಿಗೂ ಲೆಟರ್ ಬರೆದಿದ್ದೇನೆ. ನಾನು ಪರ್ಸನಲ್ ಕೂಡ ಕಂಡಿದ್ದೇನೆ. ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರೆದಿದ್ದೀನಿ. ಏನಂತ ಹೇಳಿದ್ದೀನಿ ಅಂತಂದರೆ, ಒಂದೊಂದು ಜಿಲ್ಲೆಯಲ್ಲಿ IPA ಮೆಂಬರ್ಸ್ಗಳು ನಿಮಗೆ 50,000 ಸಿಗಲ್ಲ. 3 ಜಿಲ್ಲೆ ನಡಕ್ಕೆ 2 ಜಿಲ್ಲೆ ನಡಕ್ಕೆ ನಮಗೆ ನೀವು ಮಾಡಿಕೊಟ್ರೆ, ಯಾಕಂದರೆ ನಮ್ಮದು ಇಲ್ಲಿವರೆಗೆ 1,37,000 ಕೋಟಿ ಇದೆ. ನನ್ನ ಪ್ರಕಾರ ESI ಕಾಂಟ್ರಿಬ್ಯೂಷನ್ ಥ್ರೂಔಟ್ ಇಂಡಿಯಾ ನಮ್ಮದು ಕರ್ನಾಟಕದ್ದು ಸುಮಾರು ವರ್ಷ ನೋಡ್ತಿದ್ರೆ 1,200 ಕೋಟಿ, 1,400 ಕೋಟಿ, 1,500 ಕೋಟಿ, 1,800 ಕೋಟಿವರೆಗೆ ಹೋಗ್ತದೆ. ಆ ಸಮರ್ಪಕವಾಗಿ ದುಡ್ಡು ಬರೋದಿಲ್ಲ. ನಮ್ಮಲ್ಲಿ ESI ಆಸ್ಪತ್ರೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಸಚಿವರುಗಳಿಗೆ, ಎಲ್ಲ ಸಂಸದರುಗಳಿಗೆ ನಮ್ಮಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಹೇಳಿಯಾಗಿದೆ. ಸೊ ಅದಕ್ಕೆ ಬಳ್ಳಾರಿ ಅಲ್ಲ, ಇಡೀ ಕರ್ನಾಟಕದಲ್ಲಿ 50,000 ಅಷ್ಟು IP ಓಡಿಸ್ಬೇಕು. ಅಷ್ಟಿಲ್ಲ, 50,000 ಇಲ್ಲ ನಮಗೆ. ಜಿಲ್ಲೆಗೆ 50,000 ಇರಬೇಕು. ಹಂಗಾಗಿ ಪ್ರಾಬ್ಲಮ್ ಇದೆ. ಸಂಕಲ್ಪ ಸಮರ್ಪಣಾ ಸಮಾವೇಶ 2025ರ ಈ ಸಮಾವೇಶವನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರವರನ್ನ ತಾಲೂಕಾ ಆಡಳಿತದ ಪರವಾಗಿ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಮಡಿಗಿನ ಬಸಪ್ಪನವರು ಗೌರವಾರ್ಪಣೆಯ ಮೂಲಕ ಸ್ವಾಗತಿಸಲು ಅವರನ್ನು ಕೋರ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ 2008ರಲ್ಲಿ ಮೀಸಲಾತಿ ಬಂದ ಮೇಲೆ, ಇವತ್ತು SC ರಿಸರ್ವೇಶನ್ ಬಂದ ಮೇಲೆ ಸಂತೋಷ್ ಲಾಡ್ ಸಾಹೇಬರು ಇವತ್ತು 2004ರಲ್ಲಿ ಶಾಸಕರಾಗಿದ್ದರು. ತದನಂತರ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟು ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು, ಯಾಕಂದ್ರೆ ಈ ಕಾರ್ಯಕ್ರಮ ಯಾಕೆ ವಿಶೇಷ ಅಂದ್ರೆ, ಇವತ್ತು ಸಂತೋಷ್ ಲಾಡ್ ಸಾಹೇಬರು ಇದೇ ರೇವಣಸಿದ್ದೇಶ್ವರ ಗುಡಿ ಹತ್ರ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಇವತ್ತು ಏನಿರ್ತಕ್ಕಂಥ ವಿಟ್ಲಾಪುರ ಸಾಕ್ಷಿ ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ತಮ್ಮ ಬಾಲ್ಯ ಜೀವನದಲ್ಲಿ ಇವತ್ತು ಏನೆಲ್ಲ ಒಂದು ಕನಸುಗಳನ್ನ ಕಂಡಿದ್ರು. ಒಬ್ಬ ರಾಜಕಾರಣಿಗೆ ಒಬ್ಬ ಕನಸಿರ್ಬೇಕಂತ ಯಾವಾಗಲೂ ಕೂಡ. ಆ ಕನಸಿದ್ದಪ್ಪ ಅಂದ್ರೆ ನನಸು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಅವರಲ್ಲಿ ಬರುತ್ತೆ. ಅಂತ ಒಂದು ಕನಸುಗಾರರಾಗಿದ್ರೆ ಅದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಒಂದು ಕನಸಿನ ಮುಖಾಂತರವಾಗಿ 2000ರಲ್ಲಿ ಸಕ್ರಿಯವಾಗಿ ರಾಜಕಾರಣವನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅವಾಗ ಕೂಡ ನಾನು ಯಶವಂತನಗರ ಜಿಲ್ಲಾ ಪಂಚಾಯತಿಗೆ ನಾನು ನಿಂತಿದ್ದೆ. ಅವತ್ತು ಕೂಡ ನಾನು ಕೂಡ ಇಲ್ಲದ ಬೇಡ ರಾಜಕಾರಣ ತರೋದ್ರಿಂದ ಇಲ್ಲ ನಿಮಗೆಲ್ಲ ಒಪ್ಪಿದ್ದಾರೆ ಅಂತಂತೇಳಿ 2000ರಲ್ಲಿ ಯಶವಂತನಗರ ಜಿಲ್ಲಾ ಪಂಚಾಯತಿಗೆ ನಿಂದಿರಿಸಿ ಈ ತಾಲೂಕಿನಲ್ಲಿ ಇವತ್ತು ಸಕ್ರಿಯವಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಪ್ರಾರಂಭ ಮಾಡಿ ಪುರಸಭೆಯ ಸದಸ್ಯರಾಗೋದ್ರ ಮೂಲಕ 2002ರಲ್ಲಿ ಆಗೋದ್ರ ಮೂಲಕ 2004ರಲ್ಲಿ ಒಂದು ಸಂಡೂರು ತಾಲೂಕಿಗೆ ಒಂದು ಅಭಿವೃದ್ಧಿಯನ್ನು ಜೊತೆಗೆ ಒಂದು ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ನಾಯಕರಿಂದ ಸಂತೋಷ್ ಲಾಡ್ ಸಾಹೇಬ್ ಅಂತ ಬಾಳೆ ಮೇಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಈ ಭಾಗದಲ್ಲಿ ಅವಾಗ ಬಹಳಷ್ಟು ತೊಂದರೆಗಳಿದ್ದವು. 2004ರಲ್ಲಿ ಬಹಳಷ್ಟು ತೊಂದರೆಗಳು. ಮೊದಲನೇದಾಗಿ ಈ ಭಾಗದಲ್ಲಿ ಬಹಳಷ್ಟು ಕರೆಂಟಿಂದು ಸಮಸ್ಯೆ ಇರೋದ್ರಿಂದ 2.5 ಕೋಟಿ ವೆಚ್ಚದಲ್ಲಿ ಮೊದಲನೇ ದೀಪ ಹಚ್ಚಬೇಕಂತೇಳಿ ಸಬ್ಸ್ಟೇಷನ್ ಮಾಡಿರ್ತಕ್ಕಂಥ ದೀಪದ ಹಾಕಿದ್ರೆ ಅದು ಸಂತೋಷ ಆಗ್ತಕ್ಕಂಥ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ಇವತ್ತು ಏನು ಪ್ರಾರಂಭವನ್ನು ಮಾಡಿದ್ವಿ ನಾವೆಲ್ಲರೂ ಕೂಡ. ಇವತ್ತು ಶಿಕ್ಷಣದಲ್ಲಿ ಇರ್ಬೋದು, ಸುಮಾರು 11 ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿದ್ದಾವೆ. ಇವತ್ತು ಸುಮಾರಾಗಿ ಇವತ್ತು 2004ರಿಂದ ಇಲ್ಲೇ ಮಠ ಎಲ್ಲ ಮೀಡಿಯಾದಲ್ಲಿ 4,700 ಕೋಟಿಗಳ ಇವತ್ತು ಅನುದಾನವನ್ನು ತಂದು ಇವತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಿನ ಹಳೆಯ ಪಟ್ಟಿಯನ್ನು ತೆಗೆದು ಇವತ್ತು ಅಭಿವೃದ್ಧಿ ಒಂದು ತಾಲೂಕನ್ನು ಮಾಡಲಿಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಒಬ್ಬ ಶಾಸಕಿಯಾಗಿ ಮಾತಾಡ್ತಾ ಇಲ್ಲ, ನೀವೆಲ್ಲರೂ ನಂಬಿಕೆ ಇಟ್ಟು ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ನನ್ನನ್ನು ಆರಿಸಿ ವಿಧಾನಸಭೆ ಕಳಿಸಿರೋದಕ್ಕೋಸ್ಕರ ನಿಮ್ಮ ಒಬ್ಬ ಸೇವಕಿಯಾಗಿ ನಾನು ಇವತ್ತು ಇಲ್ಲಿ ನಿಂತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂತಹ ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು ಆಗಿರ್ತಕ್ಕಂತಹ ಸಂತೋಷ್ ದಾದವರು ಕೂಡ ಈ ವೇದಿಕೆಯ ಒಂದು ಘನತೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಾವು ಸಂಡೂರು ತಾಲೂಕಿನಲ್ಲಿ ನಮ್ಮ ಸಂವಿಧಾನದ ಆಶಯದಂತೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು, ಹಾಗೆಯೇ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಪರವಾಗಿ ಹೆಚ್ಚು ಅನುದಾನಗಳನ್ನು ತಂದು ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿದ್ದೀವಿ. ಈ ಒಂದು ಎಲ್ಲ ಒಂದು ಸಮಗ್ರ ಅಭಿವೃದ್ಧಿಯ ಹಿಂದಿನ ಒಂದು ದೊಡ್ಡ ಪ್ರೇರಕ ಶಕ್ತಿ ಯಾರಪ್ಪ ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಅಂತೇಳಿ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾನು ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋದರೆ ಅಥವಾ ಅಧಿವೇಶನಕ್ಕೆ ಹೋದರೆ ನಮ್ಮ ಸಚಿವರು ನನಗೆ ಮೊದಲು ಕೇಳತಕ್ಕಂಥ ವಿಷಯ ಏನಪ್ಪ ಅಂದರೆ ಆ ಕುಡಿಯೋ ನೀರಿಂದೆಲ್ಲ ಕಂಪ್ಲೀಟ್ ಆಯಿತಾ ಕೆಲಸ, ಆಮೇಲೆ ಬಡವರಿಗೆಲ್ಲ ಮನೆಗಳು ಕೊಟ್ಟೆ, ಬಗರು ಕಮಿಟಿ ಮೀಟಿಂಗ್ ಮಾಡಿದೆ, ಆಮೇಲೆ ಅವ್ರಿಗೇನು ಮೂಲಭೂತ ಸೌಕರ್ಯಗಳನ್ನು ಅವನ್ನೆಲ್ಲ ಮಾಡಿಕೊಟ್ಟೆ ನೀನು ಅಂತೇಳಿ ಮೊದಲು ಕೇಳೋದೇ ಅವರು. ಅದು ಬಿಟ್ಟು ಬೇರೆ ಇನ್ನೇನು ಕೇಳೋದಿಲ್ಲ. ಅಂಥ ಒಬ್ಬ ನಾಯಕರು ಇವತ್ತು ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮನ್ನೆಲ್ಲ ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ನಾವು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗೆಯೇ ಇವತ್ತು ಈ ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶುದ್ಧತೆ ಇರಬೇಕು, ಜನರಿಗೆ ಮೋಸ ಮಾಡಬಾರ್ದು ಮತ್ತು ಯಾವುದೇ ರೀತಿಯ ಸುಳ್ಳುಗಳನ್ನು ಹೇಳಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಾಗಿರಲಿ, ತುಕಾರಾಮ್ ಅವರಾಗಲಿ, ಯಾವತ್ತಿಗೂ ಕೂಡ ಅವರ ಈ ಒಂದು ಹಾದಿಯಿಂದ ಯಾವತ್ತೂ ಅವರು ಬಿಟ್ಟುಕೊಡದೆ ಇವತ್ತು ನಮ್ಮ ಸಂಡೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಳೆದ 25 ವರ್ಷದ ಸಂಡೂರಿಗೂ ಇವತ್ತಿನ ಸಂಡೂರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಒಂದು ಅಸಾಧಾರಣ ಬದಲಾವಣೆಯನ್ನು ಕೂಡ ನೀವೆಲ್ಲರೂ ಗಮನಿಸಿದಿರಿ. ಈ ಬದಲಾವಣೆ ಒಂದು ರಾತ್ರಿಯಲ್ಲಿ ದಿಢೀರ್ ಅಂತೇಳಿ ಆಗಿರ್ತಕ್ಕಂಥದ್ದಲ್ಲ, ಆದರೆ ಇಂದಿನ ನಿರಂತರ ಶ್ರಮ ಮತ್ತು ಅವಿರತವಾದ ಒಂದು ಪರಿಶ್ರಮದಿಂದ ಈ ಫಲಿತಾಂಶ ಇವತ್ತು ನಮಗೆ ಸಿಕ್ಕಿದೆ. ಹಾಗೆಯೇ ನಾವಿಂಥ ಬದಲಾವಣೆಗಳನ್ನು ಯಾವಾಗ ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯ ಅಂತಂದರೆ ಅದು ನಾವು ನಿರಂತರವಾಗಿ ಆ ಕೆಲಸಗಳ ಹಿಂದೆ ನಿಂತು ಅದನ್ನು ನಾವು ಫಾಲೋ ಅಪ್ ಮಾಡಿದಾಗ ಮಾತ್ರ ಇಂಥ ಒಂದು ಬದಲಾವಣೆ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಈ ಥರದ ಒಂದು ಬದಲಾವಣೆಗಳಿಗೆ ನಮ್ಮ ಹಿಂದೆ ಒಬ್ಬ ಉತ್ತಮವಾದ ಗುರು ಇರಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಯಾವಾಗಲೂ ನಮ್ಮ ಜೊತೆಗಿದ್ದು ಈ ಸಂಡೂರು ತಾಲೂಕಿನ ಅವರು ಈ ತಾಲೂಕನ್ನು ಬಿಟ್ಟು ಹೋದರೂ ಕೂಡ ಯಾವಾಗಲೂ ಅವರ ಹೃದಯ ಬಡಿತ ಏನಿದ್ರು ಸಂಡೂರು ತಾಲೂಕಿನ ಪರವಾಗೇ ಇರುತ್ತೆ. ಅಂಥ ಒಬ್ಬ ನಾಯಕನನ್ನು ಪಡೆದಂಥವರು ನಾವೆಲ್ಲರೂ ಧನ್ಯರು ಅಂತ ಹೇಳೋದಕ್ಕೆ ಬಯಸ್ತೀನಿ. 25 ವರ್ಷಗಳ ಹಿಂದೆ ಈ ಭಾಗದಿಂದ ಇಲ್ಲೇ ರೇವಣಸಿದ್ದೇಶ್ವರ ಗುಡಿಯಲ್ಲಿ ಮಲ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ಪ್ರಾರಂಭದಲ್ಲಿ
ದಿವಂಗತ ಬಸಪ್ಪಣ್ಣವರು, ಈ ಭಾಗದ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಮೇಶಪ್ಪಣ್ಣವರು, ಮಾಜಿ APMC ಸದಸ್ಯರಾಗಿರ್ತಕ್ಕಂಥ ಪರಮೇಶ್ವರಪ್ಪಣ್ಣವರು, ಇವರ ಜೊತೆಗೆ ರಾಜಕಾರಣವನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಅನೇಕ ಸಾಮೂಹಿಕ ವಿವಾಹಗಳ ಮೂಲಕ ಅವರು ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರಿಗೇನು 2004ರಲ್ಲಿ ಶಾಸಕರಾಗಲಿಕ್ಕೆ ಇಡೀ ಸಂಡೂರು ತಾಲೂಕಿನಾದ್ಯಂತ ಅವರು ಸುತ್ತಾಡಿ ಬಹಳಷ್ಟು ಕಷ್ಟಕಾಲದಲ್ಲಿ ರಾಜಕೀಯ ಕಾರಣವನ್ನು ಪ್ರಾರಂಭ ಮಾಡಿ 2004ರಲ್ಲಿ ಅವರು ಆಯ್ಕೆಯಾದರು. ಅವರ ಆಯ್ಕೆಯಾದ ನಂತರ ಸಂಡೂರಿನ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಸಂಡೂರಿನ ಬೈಪಾಸ್ ಮೊದಲನೇದಾಗಿ ತಗೊಂಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಮೊರಾರ್ಜಿ ದೇಸಾಯಿ ಅಂತ ಶಾಲೆ ಮೆಟ್ರಿಕೆಯಲ್ಲಿ ಆಗಿರ್ತಕ್ಕಂಥದ್ರ ಜೊತೆಗೆ ಸಂಡೂರು ತಾಲೂಕಿನಲ್ಲಿ ಸುಮಾರು 4 ಮೊರಾರ್ಜಿ ಆಗಿನ ಸಂದರ್ಭದಲ್ಲಿ 4-5 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಜಾಗ ಇಲ್ಲದಿದ್ರು ಕೂಡ ಸಂತೋಷ್ ಸಾಹೇಬರು ಸ್ವಂತ ವೆಚ್ಚದಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿ ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಸನ್ಮಾನ ಸಂತೋಷ್ ಸಾಹೇಬರಿಗೆ ಸಲ್ಲುತ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಾದ ನಂತರ ತುಕಾರಾಮ್ ಅವರು ಶಾಸಕರಾದರು. ಈ ಭಾಗದ ಜನರಿಗೆ ತುಕಾರಾಮ್ ಅವರು ನಾವು ಮಾತನ್ನು ಕೊಟ್ಟಿದ್ದೇವೆ. ಟಿಬಿ ಡ್ಯಾಂ ನೀರಿನ ಈ ಭಾಗದ 80 ಹಳ್ಳಿ, ಈ 6 ಗ್ರಾಮ ಪಂಚಾಯತಿ, ನಮ್ಮ ಭುಜಂಗನಗರ, ನಮ್ಮ ಅಪ್ಪನಹಳ್ಳಿ ಹಾಗೂ ತಾರನಗರಕ್ಕೆ ಸೇರಿ ಎಲ್ಲ ಗ್ರಾಮಗಳಿಗೆ ನಾವು ಟಿಬಿ ಡ್ಯಾಂ ನೀರನ್ನ ತರ್ತೀವಿ ಅಂತ ಹೇಳಿದ್ವಿ. ಇವತ್ತು ಟಿಬಿ ಡ್ಯಾಂ ನೀರು ತಂದು ಆಯ್ತು. ನಿಮ್ಮ ಮನೆಗೆ ಇವತ್ತು ಪೈಪ್ಲೈನ್ ಕನೆಕ್ಷನ್ ಆಯ್ತು. ಇವತ್ತು ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಕ್ಕೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ತುಕಾರಾಮ್ ಅವರಿಗೆ, ಅನುಪೂರ್ಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಸ್ವಲ್ಪ ಚಪ್ಪಾಳೆ ಮಾಡಿದ್ರೆ BP ಕಮ್ಮಿ ಆಗ್ತದೆ. ಸಾಕು ಮಾಡಲ್ಲ, ಮಾತಾಡಲ್ಲ. ಹೆಣ್ಮಕ್ಳು ಬಾಣ ಅನ್ನಕತ್ತಾರ. ಏನ್ ಹೇಳಿದ್ರೆ ಯಾಕೆ ಹೇಳ್ತಾ ಈ ಮಾತು ಅಂತಂದ್ರೆ, ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಈ ಭಾಗಕ್ಕೆ ಬರ್ತಾ ಇದ್ದೆ. ಅವಾಗ ನಮಗೂ ಬಹಳ ದೊಡ್ಡ ಅನುಕೂಲ ಇರಲಿಲ್ಲ. ಅವಾಗ ಮೈನಿಂಗ್ ನಾನು ಪ್ರಾರಂಭ ಮಾಡಿದ್ದೆ. ಇದೈತಲ್ಲ ಗಿರಾಕಿ ಇಲ್ಲಿ ಬಲಕ್ಕೆ, ನಾನು ಇಂದ ಬಸಪ್ಪಣ್ಣನಿಂದ ಕರೆ ಬಿದ್ದು ಇಲ್ಲಿ ಬಂದು ರಾಜಕೀಯ ಪ್ರಾರಂಭ ಮಾಡಿದ್ವಿ. ಅವತ್ತಿಗೂ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರು ಗುರುತಾಗಬೇಕಾಗಿದ್ರೆ, ಇವತ್ತು ಸಂತೋಷ್ ನನಗೆ ವಿಧಾನಸಭೆ ಮೊದಲನೇ ಬಾರಿ ಕಳಿಸಿ ನನಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಚಯ ಮಾಡಿಸಿರ್ತಕ್ಕಂಥ ಯಾರೇ ಇದ್ರೆ ಅದು ಸಂಡೂರಿನ ಮಹಾಜನತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಲಘಟಗಿಯ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟರು. ಆದ್ರೆ ನನಗೆ ರಾಜಕೀಯ ಜೀವನ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಂಡಿರ್ತಕ್ಕಂಥ ಜನ ನನ್ನ ಸಂಡೂರು ತಾಲೂಕಿನ ಜನ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 50 ವರ್ಷ ಆಯ್ತು ನನಗೀಗ. 27ನೇ ವಯಸ್ಸಿನಲ್ಲಿ ತಾವು ನನಗೆ ಶಾಸಕರು ಮಾಡಿದ್ರೆ, ಸತತವಾಗಿ 33 ವರ್ಷ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಸಕ್ರಿಯವಾಗಿದ್ದೇನೆ. ಶಾಸಕನಾಗಿ ಸುಮಾರು 25 ವರ್ಷ ಆಗಲಿ 20. ನಾನು ಮೊದಲನೇ ಬಾರಿ 21 ವರ್ಷದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ನಿಂತ್ಕೊಂಡು ಸೋತ್ಕೊಂಡೆ. 24 ಗೆದ್ದೆ, 27 MLA ಆದೆ. ಅಲ್ಲಿಂದ ಸತತವಾಗಿ 4 ಬಾರಿ ಗೆದ್ದು, 1 ಬಾರಿ ಸೋತಿ, 2 ಬಾರಿ ಸಚಿವನಾಗಿ ತಮ್ಮ ಎದುರಿಗಿದ್ದೇನೆ ಬಂಧುಗಳೇ. ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ. ನನಗಿನ್ನೇನು ಆಸೆ ಇಲ್ಲ. ರಾಜಕಾರಣದಲ್ಲಿ ಆಸೆ ದುಡ್ಡು ಮಾಡಬೇಕೆಂಬುದು ಆಸೆನೂ ಇಲ್ಲ. ನಾನು ಎಲ್ಲಿ